ನೋಡಿ ನೋಡಿ ಅವತ್ತು 10 ವರ್ಷದ ಹಿಂದೆ ವಿಜಯಶಂಕರ್ ಟಿಕೆಟ್ ನೀವು ಹಾಸನ್ಗೆ ಹೋಗಿ ಘೋಷಣೆ ಮಾಡಿದ ತಕ್ಷಣ ಅವ್ರು ಹೋದ್ರು. ಪ್ರತಾಪ್ ಸಿಂಹಗೆ ನಾವು ಕೆಲಸ ಮಾಡಿದ್ವೋ ಇಲ್ವೋ? ಉದಾಹರಣೆಗೆ ತಾಜಾ ಉದಾಹರಣೆ ಇಲ್ಲೇ ರಾಮದಾಸ್ ಅವರು ಇಲ್ಲಿದ್ದಾರೆ, ನನ್ನ ಜೊತೆ ಶಾಸಕರಾಗಿದ್ದರು. ಪಕ್ಷದವ್ರನ್ನ ಈ ಬಾರಿ ಟಿಕೆಟ್ ನಿಮಗಿಲ್ಲ ಅಂದರು. ಅಂದ ತಕ್ಷಣ ಬಂದು ಶ್ರೀನಿವಾಸ ಅವರು ಕೆಲಸ ಮಾಡಿದ್ರು ಇಲ್ವೋ? ಅವ್ರನ್ನ ಗೆಲ್ಸಿದ್ರು ಇಲ್ವೋ? ಇಲ್ಲೇ ಕಣ್ಣೆದುರುಗಡೆ ನಮ್ಮ ಪಾರ್ಟಿ ವ್ಯವಸ್ಥೆ ಒಳಗಡೆ ಇಷ್ಟು ವ್ಯವಸ್ಥೆ ಕಣ್ಣೆದುರುಗಡೆ ಇದ್ದಾಗಲೂ ಸಹ ನಾವು ಅದಕ್ಕೆ ಭದ್ರಾಗಿರಲೇಬೇಕು. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ಕೆಲಸ ಮಾಡ್ತೀವಿ, ಒಡೆಯರ್ ಅವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ. ಬಹುಶಃ ಅವ್ರಿಬ್ಬರು ಬೇಡ ಅಂತ ಇಲ್ಲಿ ಕೂತಿರೋ ಅಂತ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡಬೇಕಾಗಲ್ಲ. ಇದು ಪಕ್ಷದ ಸಿದ್ಧಾಂತ. ಕೊಟ್ಟರು ಮಾಡ್ತೀವಿ. ಗೊತ್ತಿಲ್ಲ ಸರ್ ನಿಮಗೆ. ನಮ್ಮ ಪಕ್ಷದಲ್ಲೂ ಸುಮಾರು ಜನ ಆಕಾಂಕ್ಷಿಗಳು ಇದ್ದಾರೆ, ಕೇಳಿದ್ದಾರೆ. ನಮ್ಮ ಪಕ್ಷದಲ್ಲೂ ಸಾಕಷ್ಟು ಜನ ಕೇಳಿದ್ದಾರೆ, 4-5 ಜನ ಕೇಳಿದ್ರು ಅಂತ ಮಾಹಿತಿ ನನಗೆ ನೋಡಿ ಸರ್. ನನಗೆ ಅಪ್ಲಿಕೇಶನ್ ಕೊಟ್ಟಿರೋರು ಒಂದು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ರು. ನನಗೆ ವೈಯಕ್ತಿಕವಾಗಿ ಅಪ್ಪಚ್ಚು ರಂಜನ್ ಅವರು ಸಹ ನನಗೆ ಹೇಳಿದರು, ನಾನು ಕ್ಯಾಂಡಿಡೇಟ್ ಆಗ್ತೀನಿ, ನಿಮ್ಗೊಂದು ಅವಕಾಶ ಕೊಡಿ ಅಂತ ಹೇಳಿದರು. ಈ ಥರ 2-3 ಜನ ಹೇಳಿದರು. ಮತ್ತು ಅದರ ಅವ್ರನ್ನ ಹೆಸರು ಸಹ ನಾವು ಬಂದಂಥ ಸಂದರ್ಭದಲ್ಲಿ, ಈಶ್ವರಪ್ಪ ಬಂದಂಥ ಸಂದರ್ಭದಲ್ಲಿ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅಂತೇಳಿ ನಾನು ಹೇಳಿದ್ದೇನೆ. ಅದನ್ನು ಹೇಳಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೇನೆ. ಗೊತ್ತಿಲ್ಲ ಸರ್, ನಾವು ಯಾರು ಇಲ್ಲಿ ಕೂತಿರೋರು ಯಾರು ಮಾತಾಡ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಮೈಸೂರು ನಗರದ ಯಾವ ನಾಯಕರಿಗೂ ಸಹ ಈ ವಿಷಯ ಗೊತ್ತಿಲ್ಲ. ಇಲ್ಲ ನಾನೇ, ಯಾಕಂದ್ರೆ ಇದು ನಿನ್ನೆ ಮೊನ್ನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.